ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಗೌಡ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಪ್ರೆಗ್ನೆನ್ಸಿನಲ್ಲಿ ನನಗೆ ಡಯಾಬಿಟೀಸ್ ಇತ್ತು. ಅದನ್ನು ನಾನು ಯಾವ ರೀತಿ ಹೋಮ್ ರೆಮಿಡೀಸ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡಿಕೊಂಡೆ, ನನಗೇನೆಲ್ಲ ಆಯಿತು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮಿಸ್ ಮಾಡ್ಕೊಂಡರೆ ಕೊನೆ ತನಕ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಯ್ ಫ್ರೆಂಡ್ಸ್, ನಾನು ಹೇಳ್ದಾಗೆ ನನಗೆ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟೀಸ್ ಬಂತು. ಫಸ್ಟು ಪ್ರೆಗ್ನೆನ್ಸಿಯಿಂದನೂ ನನಗೆ ಕಂಟಿನ್ಯೂ ಆಯಿತು ಅದು ಡಯಾಬಿಟೀಸು. ಆ್ಯಕ್ಚುಲಿ ನನಗೆ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟೀಸ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ನಾವು ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಾಗದೆ ಯೂಶ್ವಲಿ ಪ್ರೆಗ್ನೆನ್ಸಿನಲ್ಲಿ ಬ್ಲಡ್ ಚೆಕ್ ಮಾಡಿಸ್ತಾರಲ್ವಾ. ಸೊ ನನಗೆ 5 ಮಂತ್ಸ್ನಲ್ಲೇನೋ ಗೊತ್ತಾಯಿತು ನನಗೆ ಶುಗರ್ ಇದೆ ಅಂತ. ಅದಕ್ಕೆಲ್ಲ ಅವರು ಮೆಡಿಸನ್ ಕೊಟ್ಟಿದ್ದರು, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು, ಎಲ್ಲ ಕೊಟ್ಟಿದ್ದರು. ಬಟ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಏನಾಯಿತು ಅಂದರೆ, ಅದು ಶುಗರಿಗಾಯಿತೋ ಏನಾಯಿತೋ ಗೊತ್ತಿಲ್ಲ, ನನಗೆ ಶುಗರ್ ಜಾಸ್ತಿ ಇದೆ ಅಂತ ಡಾಕ್ಟ್ರು ಡಯೆಟ್ ಮಾಡಿ ಅಂತ ಹೇಳಿದರು ನನಗೆ. ಓಕೆನಾ, ನಾನು ಡಯೆಟ್ ಮಾಡ್ತಾಯಿದ್ದೆ, ಒಳ್ಳೆ ಫುಡ್ನೇ ತಿಂತಿದ್ದೆ, ಫ್ರೂಟ್ಸು, ವೆಜಿಟೇಬಲ್ಸು, ಬ್ಯಾಲೆನ್ಸಾಗಿ ಮೀಲ್ಸ್ನ ತಿಂತಾಯಿದ್ದೆ. ಆದ್ರೂ ನನಗೆ ಶುಗರ್ ಕಡಿಮೆ ಆಗ್ತಿರಲಿಲ್ಲ ಪ್ರೆಗ್ನೆನ್ಸಿನಲ್ಲಿ. ನನಗೆ ಒಂಥರ ಸ್ಟ್ರೆಸ್ಸು, ಟೆನ್ಷನ್ ಜಾಸ್ತಿ ಆಗ್ತಾಯಿತ್ತು. ಏನಪ್ಪ ಇದು ಶುಗರ್ ಬಂದುಬಿಟ್ಟಿದೆ, ಏನು ಮಾಡೋದು ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿತ್ತು ನನಗೆ. ನಾನು ತುಂಬ ತಲೆಯಲ್ಲಿ ಕೂತ್ಬಿಟ್ಟಿತ್ತು, ಅಯ್ಯೋ ಬೇಬಿಗೆ ಏನಾದರೂ ತೊಂದರೆ ಆಗುತ್ತಾ, ಶುಗರ್ ಬಂದುಬಿಡ್ತಲ್ಲ ನನಗೆ, ಪ್ರೆಗ್ನೆನ್ಸಿನಲ್ಲಿ ಶುಗರ್ ಬಂತಲ್ಲ ಅನ್ನೋದು ಒಂದು ಟೆನ್ಷನಾಗಿ ಓಡಾಡ್ಕೊಂಡಿದ್ದೆ. ಸಡನ್ನಾಗಿ ಏನಾಯಿತು ಗೊತ್ತಿಲ್ಲ, ನನಗೆ ಕಾಲಿನಲ್ಲಿ ಯಾವಾಗ 5 ಮಂತ್ಸಲ್ಲಿ ನನಗೆ ಶುಗರ್ ಇದೆ ಅಂತ ಗೊತ್ತಾಗಿದ್ದು. 6-7 ಮಂತ್ಸು ನಾನು ಚೆನ್ನಾಗಿದ್ದೆ, ಓಕೆ. ಬಟ್ 8th ಮಂತಲ್ಲಿ ನನಗೆ ಏನಾಯಿತು ಅಂತ ಗೊತ್ತಿಲ್ಲ, ಸಡನ್ನಾಗಿ ನನಗೆ ಕಾಲೆಲ್ಲ ಉರಿ ಬರೋದು ಸ್ಟಾರ್ಟ್ ಆಯಿತು ಅಂತ. ಕೆಲವರಿಗೆ ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಡಯಾಬಿಟೀಸ್ ಇರುತ್ತೆ, ಆಮೇಲೆ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆದಮೇಲೆ ಡಯಾಬಿಟೀಸ್ ಹೊರಟೋಗುತ್ತೆ. ಆದರೆ ನನ್ನ ಕೇಸ್ನಲ್ಲಿ ಡಯಾಬಿಟೀಸು ಕಂಟಿನ್ಯೂ ಆಯಿತು. ನನಗೆ ಪ್ರೆಗ್ನೆನ್ಸಿನಲ್ಲಿ ಬಂತು, ಪ್ರೆಗ್ನೆನ್ಸಿ ಆದಮೇಲೆ ಹಂಗೆ ಕಂಟಿನ್ಯೂ ಆಗೋಯಿತು ಡಯಾಬಿಟೀಸು. ಸೊ ಆ ಡಯಾಬಿಟೀಸ್ನ ನಾನು ಯಾವ ಥರ ಮನೆಯಲ್ಲಿ ಹೋಮ್ ರೆಮಿಡೀಸ್ ಮಾಡಿಕೊಂಡೆ ಅಂತ ನಿಮಗೆ ಹೇಳ್ತೀನಿ ನಾನು. ನೆಲ್ಲಿಕಾಯಿನ ನೀವು ಬೆಳಗ್ಗೆ ಎದ್ದಾಗ ಅದಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ನೀವು ಅದನ್ನು ಗ್ರೈಂಡ್ ಮಾಡಿ ಹಾಟ್ ವಾಟರ್ ಅಥವಾ ತಣ್ಣೀರು ಹಾಕ್ಕೊಂಡು ನೀವು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ನಿಜಕ್ಕೂ ತುಂಬ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದು ಒಂದು ರೆಮಿಡಿ. ಆದರೆ ಇನ್ನೊಂದು, ಖಾಲಿ ಹೊಟ್ಟೆನಲ್ಲಿ ನೀವು ಜೀರಿಗೆ ಮತ್ತು ಕರಿಬೇವನ್ನ ಹಸಿದು ಹಂಗೆ ಬಾಯಿಗೆ ಹಾಕ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಅಗ್ದು ತಿಂದರೆ ಅದು ಶುಗರ್ಗೆ ಒಂದು ತುಂಬ ಎಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ನುಗ್ಗೆ ಸೊಪ್ಪು ಯೂಶ್ವಲಿ ಎಲ್ಲ ಕಡೆ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ, ಹಳ್ಳಿನಲ್ಲಿರೋರಿಗೆ ಇಲ್ಲೇ ನ್ಯಾಚುರಲಾಗಿ ಸಿಗುತ್ತೆ. ಅದನ್ನು ತೊಗೊಂಬಂದು ನೀವು ಕಟ್ ಮಾಡಿಬಿಟ್ಟು ಪಲ್ಯ ಥರ ಮಾಡ್ಕೊಂಡಾದರೂ ತಿನ್ಬೋದು. ಇಲ್ಲ ಇನ್ನೊಂದು ಏನು ಅಂದರೆ, ಸೂಪ್ ಮಾಡ್ಕೊಬೋದು. ಅದನ್ನು ಕಟ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಅದಕ್ಕೊಂದು ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿ ಅದು ಸೂಪ್ ಮಾಡ್ತೀವಿ, ಆ ಥರ ನೀವು ಸೂಪ್ ಮಾಡ್ಕೊಂಡು ತಿನ್ಬೋದು. ನಾನು ಅದು ಯಾವ ಥರ ಮಾಡಬೇಕು ಸೂಪ್ ಮಾಡೋದನ್ನ ನಿಮಗೆ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೂಪ್ ಮಾಡೋದನ್ನ. ಮತ್ತು ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ ಆಯಿತು. ಇನ್ನೊಂದು ಚಕ್ಕೆ ಇರುತ್ತಲ್ಲ, ಅದನ್ನು ಕಾಯಿಸ್ಕೊಂಡು ನೀವು ನೀರು ಕುಡಿದ್ರೆ ಅದು ತುಂಬ ವರ್ಕ್ ಆಗುತ್ತೆ. ಮತ್ತು ಖಾಲಿ ಹೊಟ್ಟೆನಲ್ಲಿ ಲೆಮನ್ ಹಾಕ್ಕೊಂಡು ಕುಡಿದ್ರೆ ಅದು ಕೂಡ ಒಳ್ಳೆಯದಾಗುತ್ತೆ. ಯಾಕಂದರೆ ಅದರಲ್ಲಿ ವಿಟಮಿನ್ ಸಿ ಇರುತ್ತಲ್ಲ ಲೆಮನ್ನಲ್ಲಿ, ಅದು ಕೂಡ ಶುಗರಿಗೆ ತುಂಬ ಒಳ್ಳೇದು ಮಾಡುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ನೀವು ಹೋಮ್ ರೆಮಿಡೀಸ್ ಮಾಡಿಕೊಂಡು ಬ್ಯಾಲೆನ್ಸಾಗಿ ಊಟ ಮಾಡಿಕೊಂಡು ಮತ್ತು ಹೆಲ್ದಿಯಾಗಿ ವಾಕ್ ಮಾಡ್ಕೊಂಡಿದ್ರೆ ನಿಜಕ್ಕೂ ಖಂಡಿತ ಶುಗರ್ ಕಡಿಮೆ ಆಗುತ್ತೆ. ಯಾವುದೇ ರೀತಿ ತೊಂದರೆ ಆಗೋಲ್ಲ. ಯಾರೂ ಏನು ಟೆನ್ಷನ್ ಮಾಡ್ಕೊಳ್ಳೋ ನೆಸಸರಿ ಇರೋಲ್ಲ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಕಾಮನ್ನಾಗಿ ಒಬ್ಬೊಬ್ಬರಿಗೆ, ಅಂದರೆ ಎಲ್ಲರಿಗೂ ಬರುತ್ತೆ ಅಂತ ಹೇಳಲ್ಲ, ಒಬ್ಬೊಬ್ಬರಿಗೆ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟೀಸ್ ಬರುತ್ತೆ. ಮತ್ತು ಅದು ಡೆಲಿವರಿ ಆದಮೇಲೆ ಹೊರಟೋಗುತ್ತೆ ಕೆಲವ್ರಿಗೆ ಹಂಗೆ ಕ್ಯಾರಿ ಆಗುತ್ತೆ. ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕ್ಯಾರಿ ಆದರೂ ಪರವಾಗಿಲ್ಲ. ನೀವು ಈ ಥರ ಹೋಮ್ ರೆಮಿಡೀಸು ಮತ್ತು ಆ್ಯಕ್ಟಿವಿಟೀಸು ಎಲ್ಲ ಗುಡ್ ಹ್ಯಾಬಿಟ್ಸ್ ಎಲ್ಲ ಅಳವಡಿಸ್ಕೊಂಡ್ರೆ ಖಂಡಿತ ಈ ಡಯಾಬಿಟೀಸ್ನ ನೀವು ಕಡಿಮೆ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದನ್ನು ಮಾಡಿ. ಮತ್ತು ನನಗೆ ವರ್ಕ್ ಆಗಿದೆ, ನನಗೆ ಕಡಿಮೆ ಆಗಿದೆ. ನೋಡಿ ಫ್ರೆಂಡ್ಸ್, ನನಗೆ ಕಡಿಮೆ ಆಗಿದೆ, ಇದೆಲ್ಲ ಮಾಡಿ ಡಯಾಬಿಟೀಸ್ ಕಡಿಮೆ ಆಗಿದೆ, ಕಂಟ್ರೋಲ್ ಆಗಿದೆ. ನಿಮಗೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ, ಯಾರು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೂ ಬೇರೆ ಇದು ಸೂಪಿಂದೆಲ್ಲ ಹೇಳ್ತೀನಿ ಅಂತ ಅನ್ನಲ್ಲ, ನುಗ್ಗೆ ಸೊಪ್ಪಿಂದು, ಅದನ್ನೆಲ್ಲ ನಾನು ಬೇಕಾದರೆ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬೇಕು ಅಂದರೆ ಅವರು ಬೇಕಾದರೆ ಕಮೆಂಟ್ ಮಾಡ್ಬೋದು, ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.